ಅದ್ರ ಜೊತೆಗೆ ಬೇರೆ ಇನ್ನೇನ್ ಕೆಲಸ ಮಾಡ್ತಾ ಸೆಕ್ಸ್ ವರ್ಕ್ ಮಾಡ್ತಾ ಇದ್ರಾ? ಸೆಕ್ಸ್ ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಮಕ್ಳು ಹುಟ್ಟಾಗ ಮತ್ತೆ ಆಶೀರ್ವಾದ ಮಾಡಕ್ಕೆ ಡ್ಯಾನ್ಸ್ ಮಾಡಕ್ಕೆಲ್ಲ ಕರ್ಕೊಂಡು ಹೋಗೋರು. ಆಪರೇಷನ್ ಎಲ್ಲ ಅವಾಗೆಲ್ಲ ಇನ್ನೂ ಆಗಿರ್ಲಿಲ್ಲ ನಮ್ಗೆ. ಸೊ ನಮ್ಮಲ್ಲಿ ಏನಂದ್ರೆ ಹೊಸ್ದಾಗಿ ಬಂದವನ ತಕ್ಷಣ ಆಪರೇಷನ್ ಮಾಡ್ಸಲ್ಲ, ಯಾಕೆಂದ್ರೆ ಹೋಗಿರೋ ಏಜ್ನು ಕೂಡ ಒಂದ್ ಕಡೆ ನೋಡ್ತಾರೆ. ಸೊ ಹೆಂಗೋ ಏನು ಅಂತ. ಆಮೇಲೆ ನಾನೇನ್ ಮಾಡಿದೆ, ಇಲ್ಲ ನಾನು ಬಂದಿಷ್ಟು ದಿವಸ ಆಯ್ತು, ನಾನು ಮಾಡಿಸ್ಕೊಳ್ಳೇಬೇಕು ಅಂತೇಳಿ ಅವ್ರ ಹತ್ರ ಹಠ ಮಾಡಿ, ನಾನೇ ಹಠ ಮಾಡಿ, ಇಲ್ಲ ನಾನು ಕಂಪ್ಲೀಟ್ ಆಗಿ ವುಮೆನ್ ಆಗಿ ಬದಲಾಗಬೇಕು, ನೀವು ನನಗೆ ಮಾಡಿಸ್ಲೇಬೇಕು ಅಂತ ಹೇಳಿ ಹಠ ಮಾಡಿ ನಾನು ಹಣನ ಶೇಖರಣೆ ಮಾಡಿ ನಮ್ಮ ಅಮ್ಮಂಗೆ ತೊಗೊಂಡೋಗಿ ಕೊಟ್ಟೆ. ಅಮ್ಮ ನನ್ನ ಕೈಲಿ ಇಷ್ಟು ಶೇಖರಣೆ ಮಾಡಿದ್ದೀನಿ, ಇನ್ನು ಮಿಕ್ಕಿದ್ ನೀವು ಹಾಕಿ ಮಾಡಿಸಿ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಕೇಳ್ಕೊಂಡಾಗ ಸೊ ಆಯ್ತು ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡ್ರು. ಓಕೆ, ಆಪರೇಷನ್ ವಿಷಯ ಮಾತಾಡೋದಕ್ಕಿಂತ ಮುಂಚೆ ಪ್ರಿಯಾಂಕಾ ಸೆಕ್ಸ್ ವರ್ಕರ್ ಜೊತೆ ಹೋಗಿದ್ದು ಮತ್ತೆ ಅಲ್ಲಿ ಬಂದಿದ್ದು ಭಿಕ್ಷಾಟನೆ ಒಂದ್ ರೀತಿ ಆದ್ರೆ ಅದೇ ಒಂದ್ ರೀತಿ ಪ್ರಪಂಚ. ಆ ಪ್ರಪಂಚ ಹೇಗಿತ್ತು? ಆ ಪ್ರಪಂಚಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಂತ ಹಕ್ಕಿ ಜೀವನ ಹೇಗಾಯ್ತು ಅಂದ್ರೆ ಅದೆಲ್ಲ ಒಂದ್ ರೀತಿಲಿ ಹೇಳಕ್ಕೆ ವರ್ಣಿಸಕ್ಕಾಗ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಒಂದು ಮೂಮೆಂಟು ಹ್ಯಾಪಿನೂ ಇರ್ಬೋದು, ಫೀಲು ಇರ್ಬೋದು. ಯಾಕೆಂದ್ರೆ ನಮ್ಗೆ ಅದೆಲ್ಲ ಹೊಸ್ತು. ಸೊ ಹೇಗೆ ಎತ್ತ ಏನು ಅನ್ನೋದು ಗೊತ್ತಾಗ್ತಿಲ್ಲಲ್ಲ. ಕೆಲವ್ರು ಬಂದಾಗ ಮಸಾಜ್ ಮಾಡು ಅನ್ನೋರು, ಅದು ಹೆಂಗೆ ಮಾಡೋದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಿಮ್ದೇ ಒಂದು ಅಡ್ಡ ಇತ್ತು ಅಲ್ಲಿಗೆ ಬರೋರ, ಏನಾದ್ರು ನಾವು ನೋಡ್ದಂಗೆ ರೋಡ್ ಸೈಡ್ ನಿಂತ್ಕೊಂಡು ಕರಿತಾ ಇದ್ರ? ಆ ಒಂದು ಜನರೇಷನ್ ಅಲ್ಲಿ ರೋಡ್ ನಿಂತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ, ನಾವು ರೋಡಲ್ಲಿ ನಿಲ್ತಾನೂ ಇರ್ಲಿಲ್ಲ. ಎಷ್ಟು ವರ್ಷದ ಹಿಂದಿನ ಮಾತು ಇದು? ಇವಾಗ ಹತ್ತತ್ರ ಒಂದು 20 ವರ್ಷ 25 ವರ್ಷದ ಹಿಂದಿನ ಮಾತು. ಈಗ ಇನ್ನೇನು ನೆಕ್ಸ್ಟ್ ಇಯರ್ ಬಂದ್ರೆ ನನಗೆ 40 ವರ್ಷ ರೀಚ್ ಆಗುತ್ತೆ. ಪ್ರಿಯಾಂಕಾ ನಿಮಗೆ 40 ವರ್ಷನಾ? ಹೌದು. ಸೊ ನಾನು ಕಮ್ಯುನಿಟಿಗೆ ಹೋಗಿ 14 ವರ್ಷಕ್ಕೆ ನಾನು ಕಮ್ಯುನಿಟಿಗೆ ಹೋಗಿದ್ದು. ಸೊ ನೆಕ್ಸ್ಟ್ ಇಯರ್ ನನಗೆ 40 ರೀಚ್ ಆಗ್ತಾ ಇದ್ದೀನಿ. ಸೊ ಅಷ್ಟು ವರ್ಷದ ಹಿಂದೆ ನಾವು ಈಚೆ ಕಡೆ ಕಾಣಿಸ್ಕೊತಾನು ಇರ್ಲಿಲ್ಲ, ಈಚೆ ಕಡೆ ಹೋಗಿ ನಿಂತ್ಕೊಳ್ಳೋ ಒಂದು ಇದು ಇರ್ತದೆ. 15-16ನೇ ವರ್ಷ ನಿಮ್ಗೆ. ಸೊ ಅವಾಗ ನಾವಿರೋ ಜಾಗಕ್ಕೆ ಬರೋರು, ಬಾತ್ರೂಮ್ಗೆ ಅಂತ ಬರೋರು. ಅವಾಗ ನಾವು ಒಂದು ಹಮಾಮ್ ಟೈಪು ಇಟ್ಕೊಂಡಿದ್ವಿ, ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಇದೆಲ್ಲಕ್ಕೆ. ನಾವು ಅಲ್ಲೇ ವಾಸ ಮಾಡ್ತಾ ಇದ್ದು. ಬಾತ್ರೂಮ್ಗೆ ಒಂದು 5 ರೂಪಾಯಿ 10 ರೂಪಾಯಿ ತಗೊಳ್ಳೋರು, ಸ್ನಾನಕ್ಕೆ ಬಿಸಿನೀರಾದ್ರೆ ಒಂದು 20 ರೂಪಾಯಿ, ತಣ್ಣೀರಾದ್ರೆ ಒಂದು 10 ರೂಪಾಯಿ, ಅಂದ್ರೆ ಪಬ್ಲಿಕ್ಗೆ ಹಂಗೆ ತಗೊಳ್ಳೋರು. ಸೊ ಅವಾಗ ಆ ತರ ಬರೋರು ಮಸಾಜ್ ಮಾಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಹೆಡ್ ಮಸಾಜ್, ಅಂದ್ರೆ ಬೋರ್ಡ್ ಏನಾರು ಆಗ್ತಾ ಇದ್ರೆ ಹಮಾಮ್ ಅಂತ ಹಾಕಿರ್ತಿದ್ವಿ. ಹೈವೇ ಹಮಾಮ್, ಸ್ನಾನ, ಬಿಸಿನೀರು, ತಣ್ಣೀರು, ಬಾತ್ರೂಮ್ ಅಂತ ಹೇಳಿ ಬೋರ್ಡ್ ಆಗ್ತಾ ಇದ್ವಿ. ಅದು ನೋಡಿ ಅವ್ರು ಬರೋರು. ಅವ್ರು ಬಂದಾಗ ಎಲ್ಲಿತ್ತು ನಿಮ್ಮ ಅಡ್ಡ? ಗೊರಗುಂಟೆ ಪಾಳ್ಯ. ಸೊ ಅವಾಗ ನಾವು ಅವ್ರಿಗೆ ಬಿಸಿನೀರು ಹಾಕೋದು, ತಗೊಂಡ್ ಬಂದು ಅವ್ರಿಗೆ ಬೆಂತಿಕ್ಕೋದು ಇದೆಲ್ಲ ಮಾಡಿದೆ. ಅವ್ರು ಒಂದು 5 ರೂಪಾಯಿ ಒಂದು 10 ರೂಪಾಯಿ ಹಿಂಗೆ ಕೊಡೋರು ನಮಗೆ ಆ ಟೈಮಲ್ಲಿ. ಸೊ ನಮಗೆ ಅದೇ ಜೀವನ ಆಗೋದು. ಬೆಳಿಗ್ಗೆ ಎದ್ದು ಪಕ್ಕದಲ್ಲಿ ಒಂದು ಬೇಕ್ರಿ ಇದ್ದು, ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಕುಡಿತಿದ್ವಿ. ಟೀ ಬಿಸ್ಕೆಟ್ ತಿಂದ್ಬಿಟ್ಟು ನಮ್ಮ ದಿನನಿತ್ಯ ಏನು ಕೆಲಸಗಳಿರುತ್ತೆ, ಕಸ ಗುಡಿಸೋದು, ಒರೆಸೋದು, ಸ್ನಾನದ ಮನೆಗಳಿಗೆ ನೀರು ಹಾಕೋದು, ಸ್ನಾನದ ಮನೆಗಳನ್ನ ತೊಳೆಯೋದು, ಬಾತ್ರೂಮ್ಗಳನ್ನ ತೊಳೆಯೋದು, ಇದೆಲ್ಲ ನಾವು ಮಾಡಿಕೊಂಡು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಅದು ಏನಂತಂದ್ರೆ ನಮ್ಮಲ್ಲಿ ಅದನ್ನ ಲಕ್ಷ್ಮಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಅನ್ನ ಕೊಡೋ ಜಾಗ ಅದು. ಸೊ ನಮಗೆ ನಾವು ಸಂಪಾದನೆ ಮಾಡುವಂಥ ಜಾಗ ಅಂತ ಹೇಳಿದಾಗ ನಮಗೆ ಅದು ಯಾವುದೇ ಕಾರಣಕ್ಕೂ ಅದು ಅಸಹ್ಯ ಅನ್ನಿಸ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಅನ್ನಿಸ್ಲಿಲ್ಲ ಅಂತಲ್ಲ, ಸ್ಟಾರ್ಟಿಂಗ್ ಅನ್ನಿಸ್ತು. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ.